ನಾಗ ನಾಗ ಎಲ್ಲೋ ಮದುವೆ ಗಂಡು ಹೆಣ್ಣು ಕರ್ಕೊಂಬರ್ಲಿಲ್ಲ ಇನ್ನು ಯಾವಾಗ ಬರ್ತಾರೋ? ಬರ್ತಾರೆ ಪೂಜಾರ್ರಿ ಈಗ. ಎಲ್ಲನ ಜೋಡಿಸ್ಕೊಂಡಿದೀವಲ್ಲ, ಈಗ ಬರ್ತಾರೆ ಇರ್ರಿ. ಹಾರ ಸಮೇತ ಹಾರಾನು ಎಲ್ಲ ಅಲ್ಲೇ ಹಾಕಿಸ್ಕೊಂಬರ್ರಿ ಅಂತ ಹೇಳಿದೀನಿ. ಕರ್ಕೊಂಬಂದ ತಕ್ಷಣ ತಾಳಿ ಕಟ್ಟಿಸ್ಬಿಡ್ರಿ. ಸರಿಯಪ್ಪ ಆಯ್ತು. ಅಲ್ಲ ಕಳ್ಳ ಬುಸ್ನಾಗ ಆ ಪ್ಯಾಂಗುಗೆ ಏನು ಮದುವೆ ಮಾಡ್ತಿದ್ದೆ ಉಳಿದಿತ್ತೇನೋ? ಒಂದು ಹೆಣ್ಣು ಹುಡುಗಿ ಬಾಳ್ನ ಯಾಕೆ ಹಾಳು ಮಾಡ್ತಾರೆ ಸುಮ್ಮನೆ ಮದುವೆ ಮಾಡಿ? ನನ್ನ ಮಗ ಬರೀ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾನೆ. ಹೆಂಗ ಹೊಂದ್ಕೊಂಡು ಹೋಗ್ತಾರೆ ಬಿಡಿ ಪೂಜಾರ್ರಿ, ನಿಮ್ಗೆ ಯಾಕಾದ್ರೆ ಚಿಂತೆ. ಮದುವೆ ಆದ್ಮೇಲೆ ಎಲ್ಲ ಸರಿ ಆಗ್ತಾರೆ. ಓ ಮದುವೆ ಹೆಣ್ಣು ಬಂದೇ ಬಿಡ್ತಲ್ಲ, ಗಂಡೇ ಬರ್ಲಿಲ್ಲಪ್ಪ. ಬಾರಮ್ಮ ಗಂಗಿ ಕರ್ಕೊಂಬ. ನಡಿಯ ಮಂಗಿ ನಡಿ. ಲಕ್ಷಣವಾಗಿದ್ದಾಳೆ ಹುಡುಗಿ. ಹೌದು ಪೂಜಾರ್ರೆ, ಪಾಪ ಅನಾಥೆ ಅಂತೆ ನನ್ನಂಗೆ ಇವಳುನು. ಅದಕ್ಕೆ ಯಾರು ಇಲ್ಲ ಅಂತಾನ ಬಂದೇವಳೆ. ನಮ್ಮ ಅತ್ತೆ ಏನು ಮದುವೆ ಮಾಡ್ತೀನಿ ಅಂತ ಕರ್ಕೊಂಬಂದೈತೆ. ನಾನಂಗೂ ಈ ಪೆಂಗ ಅಂತಾನ ಬ್ಯಾಡ ಅನ್ನೋ ಅಂತಿದ್ದೆ. ಪಾಪ ಅವಳಿಗೆ ಏನ್ ಮಾಡ್ತೀಯ, ಯಾರು ಇಲ್ಲ ಬಿಡು, ಹೆಂಗೋ ಒಂದ್ ಮನೆ ಆಗುತ್ತೆ, ಆಮೇಲೆ ಹೆಂಗ ಅವಳು ಬುದ್ಧಿ ಕಲಿಸ್ತಾಳೆ ಅಂತಾನ ನಾನು ಏನು ಹೇಳಿಲ್ಲ. ಮದ್ವೆ ಆಗು ಆಮೇಲೆ ನೋಡೋಣ ಅಂತ ಹೇಳಿದೀನಿ. ನೋಡ್ಕೊಂಬಂದ್ ಬಿಡ್ರಿ. ಆಗ್ಲಿ ಬಿಡಮ್ಮ, ಅವಳುನು ನಿನ್ನಂಗೆನೆ. ನಿನ್ನ ಗಂಡ ಅವನ ಹೆಂಗಿದ್ದ? ಏನು ಬದುಕು ಮಾಡ್ತಿರ್ಲಿಲ್ಲ. ತಿಂದು ಕೂಲಿಪಾಲಿ ಹೋಗಿ ದುಡ್ಡೆಲ್ಲನ ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಒಳ್ಳಾಡನು ಈ ಬಸ್ನಾಗ. ನೀನ್ ಮದ್ವೆ ಆಗಿ ಬಂದ್ಮೇಲೆ ನೀನ್ ಬುದ್ಧಿ ಕಲಿಸ್ಲಿಲ್ವ ಇವನಿಗೆ? ಇವಾಗ ನೋಡು, ಒಂದು 50-60 ಕುರಿ ಕಾಯ್ಕೊಂಡು ಹೆಂಗ ಒಳ್ಳೆ ದುಡ್ಡು ಮಾಡ್ತಾ ಇದ್ದ ನಿನ್ ಗಂಡ. ನಾಳೆ ದಿವಸ ಬೆಂಗನೂ ನಿನ್ ಗಂಡ ನಂಗೆ ಬುದ್ಧಿ ಕಲಿಬೋದು. ಯಾರು ಕಂಡವ್ರಿ ಬಿಡು. ಆದ್ರೆ ಆಗ್ಲಿ, ಒಂದು ಹೆಣ್ಮಗಳು ಜೀವನನು ಸಿಕ್ಕದಂಗ ಆಗುತ್ತೆ. ಪಾಪ ಯಾರು ಇಲ್ಲ ಅಂತೀಯ? ಪೂಜಾರಿ ಏನು ಹಿಂಗೆ ಹೇಳ್ತಾ ಇದ್ದೀರಲ್ಲ ನನ್ನ ಬಗ್ಗೆ ಅಲ್ಲನ? ಸುಮ್ಮನೆ ಇರ್ರಿ, ಏನು ಹೇಳ್ತೀರಾ? ಅಲ್ಲ ಏನು ಸಿಟ್ಟು ಬಂತು ಇವನಿಗೆ? ಇರೋದಿದ್ದಂಗೆ ಹೇಳಿದ್ರೆ ಬಿಡು. ಈಗ ಚೆನ್ನಾಗಿದೆಯಲ್ಲ, ಅದನ್ನೇ ಹೇಳ್ತಾ ಇದೀವಲ್ಲ. ಚೆನ್ನಾಗಿದ್ರೆ ಎಲ್ಲರೂ ಹೊಗಳ್ತಾರೆ. ಮೊದ್ಲು ಹೆಂಗಿದ್ದೆ ಹೇಳು, ಅದಕ್ಕೆ ಹೇಳ್ದೆ ಬಿಡು. ಹೌದು ಪೂಜಾರಿ, ನೀವ್ ಹೇಳಿದ್ದು 100% ಸತ್ಯವಾದ ಮಾತು. ನನ್ ಗಂಡ ನಾನ್ ಮದ್ವೆ ಆಗಿ ಹೊಸ್ತಾಗ ಬಂದಾಗ್ಲೂ ಅಷ್ಟಕ್ಕಷ್ಟೇ ಅಯ್ಯೋ ನನಗಂತೂ ಯಾಕಾದ್ರೂ ಮದ್ವೆ ಆದ್ನ ಇವನ್ನ ಅಂತ ಅನಿಸ್ಬಿಟ್ಟಿತ್ತು. ಆಮೇಲೆ ಧೈರ್ಯ ಮಾಡಿದೆ. ಹೆಂಗೋ ಈ ಊರಾಗೆ ಲಸ್ಮಕ್ಕಯ್ಯ ಗುಂಡಜ್ಜಿ ಎಲ್ಲಾರು ನನಗೆ ಒಂದಿಟ್ಟು ಸಪೋರ್ಟ್ ಮಾಡಿರ. ಅದಕ್ಕೆ ನಾನು ಧೈರ್ಯ ಮಾಡಿ ಬದಲಾಯಿಸ್ಬಿಟ್ಟೆ ನನ್ನ ಗಂಡನ್ನ. ಅದಕ್ಕೆ ಅವಾಗ ಸರಿಯಾಗಿ ನಮ್ಮ ಅತ್ತೆ ಬೇರೆ ಯಾವುದೋ ದುಡ್ಡು ಬಂದಿತ್ತು ಅಂತ ನಾ ಕುರಿಮರಿ ಕೊಡಿಸ್ತು. ಕುರಿಮರಿ ಕಾಯಾಗಿ ನಿಂತ್ಕೊಂಡಿದ್ದ ಯಪ್ಪ. ಅವಾಗಿಂದನ ಜವಾಬ್ದಾರಿ ಬಂತು. ಕುರಿನೂ ಹೆಚ್ಚಾದು, ಅಯ್ಯಪ್ಪನು ಬುದ್ಧಿ ಬಂತು. ಹಂಗ ಒಟ್ಟಿನಲ್ಲಿ ಅನ್ಯೋನ್ಯವಾಗಿ ಇರಮ್ಮ. ಈಗ ನೋಡ್ತಾ ಇದ್ದೆ ನಿಮ್ಮಿಬ್ರು ಸಂತೋಷ ಆಗುತ್ತೆ. ಹಿಂಗೆ ಇರ್ರಿ. ಎಲ್ಲಿ ಮದುವೆ ಗಂಡು ಬರ್ಲೇ ಇಲ್ಲ, ಯೋಟತ್ ಕರ್ಕೊಂಬತ್ತಾರೆ. ಬಾರಪ್ಪ ಮದುವೆ ಗಂಡು. ಮಿಂಚ್ತಾ ಇದೀಯಾ? ಬಿಳೆ ಅಂಗಿ ಬಿಳೆ ಪಂಚ ಉಡ್ಕೊಂಡು ಬಾ ಬಾ. ಜಲ್ಜಾದ ಮದುವೆ ಹೆಣ್ಣು ಬಂದು ಯೋಟತ್ತಾತು. ನಿಂದೆ ತಡ. ಓ ಬಂದ್ರೇನಮ್ಮ ಕದ್ರಮ್ಮ? ಪೂಜಾರ್ರೆ, ಜಲ್ದಿ ನನ್ನ ಮಗನ್ಗೆ ಮದ್ವೆ ಮಾಡಿಸ್ಬಿಡ್ರಿ. ನನ್ನ ಮಗುಗೂ ಸೊಸೆನ ಮನೆ ತುಂಬಿಸ್ಕೋಬೇಕು ಬೇಗ. ಆಯ್ತಮ್ಮ ಆಯ್ತು. ನಾವು ಅವಾಗಿಂದ ಕಾಯ್ತಾ ಇದ್ದೀವಿ, ನೀವೇ ಬರೋದು ತಡವಾಯ್ತು. ಅಯ್ಯೋ ಈಗ ಬಂದಿದೀವಲ್ಲ, ಈಗ ತಾಳಿ ಕಟ್ಟಿಸ್ಬಿಡ್ರಿ. ಇನ್ಯಾಕೆ ಯಾವ ಶಾಸ್ತ್ರ ಗೀಸ್ತ್ರ ಯಾತು ಬೇಡ, ತಾಳಿ ಕಟ್ಟಿಸಿ. ಸರಿ ಆಯ್ತಮ್ಮ, ಬರಿ ಬರಿ. ಇನ್ನೇನಮ್ಮ ಗಂಗಿ, ಇನ್ನೇನಾದ್ರೂ ಹೇಳೋದೈತಾ ಕೇಳೋದೈತಾ? ತಾಳಿ ಕಟ್ಟಿಸ್ಬಿಡ್ಲಾ? ಏನಿಲ್ಲ ಪೂಜಾರ್ರೆ, ಅಷ್ಟೇನೆ. ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಪೆಂಗ, ಅಷ್ಟೇನೆ, ಇನ್ನೇನಿಲ್ಲ. ಚೆನ್ನಾಗಿ ನೋಡ್ಕೋಬೇಕು ಪೆಂಗ. ನೋಡ್ಕಂತಾನೆ. ನೋಡಮ್ಮ, ನಿನ್ನ ಹೆಸರು ಏನಮ್ಮ? ಮಂಗಮ್ಮನೆ? ಪೂಜಾರ್ರೆ, ಮಂಗಮ್ಮ ಅಂತ. ನೋಡಮ್ಮ ಮಂಗಮ್ಮ, ಇವನು ಒಂದಿಷ್ಟು ತರ್ಲೆ ಅದು ಇದು ಎಲ್ಲ ಹೇಳಕ್ಕಾಗಲ್ಲ. ಈಗ ನೀನು ಚೆನ್ನಾಗಿ ನೋಡ್ಕೋಬೇಕು. ಏ ಪೆಂಗ, ತಗ ತಾಳಿ ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಘಂಟೆ ಭದ್ರಾಣಿ ಶುಭಗೆ ಮಮ ಜೀವ ಶರದಾಂ ಶತಂ ಮಾಂಗಲ್ಯ ಧಾರಣಮಸ್ತು. ಯಾಕಮ್ಮ ಮದ್ವೆ ಹೆಣ್ಣು? ಯಾಕಮ್ಮ ಸಪ್ಪಗೈತೆ? ಮದ್ವೆ ಆಗ್ತಾ ಇದ್ಯಾ? ಖುಷಿಯಾಗಿರ್ಬೇಕಮ್ಮ. ಇವತ್ತಿಂದ ನೀನು ಹೊಸ ಜೀವನಕ್ಕೆ ಕಾಲಿಕ್ತಾ ಇದ್ಯಾ. ಸಂತೋಷ ಸುಖವಾಗಿ ಇರ್ಬೇಕು ಅಂದ್ರೆ ನೀನು ಮದ್ವೆ ದಿವಸ ನಗ್ನಗ್ತಾ ಇರ್ಬೇಕು. ಹೌದ್ ಕಣೆ. ಏ ಮಂಗಿ, ಒಂದಿಟ್ಟು ನಗು ಏನಾಗಲ್ಲ. ನೀನಂತೂ ಏನ್ ಮದ್ವೆ ದಿವಸ ನಗಲ್ಲ ಅಂತೀಯಲ್ಲ. ನಕ್ಳು ಮದುಮಗಳು. ಹಿಂಗೇ ಇರ್ರಿ ಯಾವಾಗ್ಲೂ ಖುಷಿಯಾಗಿ. ನನ್ನ ಹೆಂಡ್ತಿ ನಕ್ಬಿಟ್ಲು ಯಮ್ಮ. ನೋಡಿಲಿ ಹೆಂಗ್ ನಗ್ತಾ ಇದ್ದಾಳೆ. ನಮ್ಮಿಬ್ರದ್ದು ಮದ್ವೆ ಆಯ್ತು. ಇವಾಗ ಮನೆಗೆ ಹೋಗೋಣ, ನಮ್ಮ ಮನೆಗೆ. ಹೋಗೋಣ. ಏನ್ ಕದ್ರಜ್ಜಿ, ಮಗನ್ ಮದ್ವೆ ಮಾಡಿದ್ಯಾ? ಸೊಸೆನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ಯಾ? ನಮ್ಗೇನು ಊಟ ಹಾಕ್ಸಲ್ವಾ? ಅಲ್ಲ ನೋಡ್ಕೊಂಡ್ರೆ ನೀನು ಒಬ್ಬಟ್ಟು ಗಿಬ್ಬಟ್ ಮಾಡಿ ಜೋರಾಗೆ ಮಾಡ್ಬೋದಾಗಿತ್ತು. ಊರವ್ರನ್ನೆಲ್ಲರನ್ನು ಕರೆದು. ಯಾರನ್ನೂ ಕರೆದಿಲ್ಲ, ಹಿಂಗೆ ದೇವಸ್ಥಾನ ಮಾಡ್ತಾ ಇದ್ಯಾ? ಹೋಗ್ಲಿ, ನಮ್ಗಾದ್ರೂ ಮದ್ವೆಗೆ ಬಂದಿರೋರ್ಗಾದ್ರೂ ಏನಾದ್ರೂ ಅಡುಗೆ ಗಿಡಿಗೆ ಮಾಡಿದ್ಯೋ ಇಲ್ವೋ? ಅಯ್ಯೋ ಬುಸ್ನಾಗ, ನನಗೆ ಗೊತ್ತು ನೀನು ಹಿಂಗೆ ಕೇಳ್ತೀಯ ಅಂತಾನ. ಅದಕ್ಕೆ ಮನೆಯಾಗೆ ಒಬ್ಬಟ್ಟು ಗಿಬ್ಬಟ್ ಮಾಡಿ, ಆಮೇಲೆ ಸೊಂಡಿಗೆ ಹಪ್ಳ, ಆಮೇಲೆ ಪಕೋಡ ಎಲ್ಲ ಮಾಡಿ ಬಂದಿದೀವಿ ನಾನು ಸಾಕಮ್ಮನು. ಅದಕ್ಕೆ ಇಲ್ಲಿ ಬರೋದು ತಡವಾಯ್ತು. ಈಗ ಹೆಣ್ಣನ್ನು ಕರ್ಕೊಂಡು ಹೋಗಿ ನಿಮ್ಗೆಲ್ಲರಿಗೂ ಊಟಕ್ಕೆ ಇಕ್ತೀನಿ, ನೀನೇನು ಚಿಂತೆ ಮಾಡಬೇಡ. ಕಣ್ಕದ್ರಜೆ, ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ನಮ್ಮ ಮನೆಗೆ ಇವತ್ತು ಅಡುಗೆನೇ ಮಾಡ್ಸಿಲ್ಲ ನಮ್ಮ ಅತ್ತೆ.
ಕದ್ರಜ್ಜಿ ಮದ್ವೆ ಮಾಡ್ತಾಳೆ ಅವ್ರ ಮನೆಗೇನೆ ಊಟ ಮಾಡೋಣ ಎಲ್ಲರೂ ಮದ್ವೆ ಆದ್ಮೇಲೆ ಇಲ್ಲೇನ್ ಮಾಡ್ಬೇಡ ಅಂತ ಹೇಳಿತ್ತು. ಅದಕ್ಕೆ ನಮ್ಮ ಮನೆಗೆ ಏನು ಮಾಡಿಲ್ಲ ಇವತ್ತು. ನಾವೆಲ್ಲರೂ ಒಟ್ಟಾಸ್ಕೊಂಡಿದೀವಿ. ನಡಿ ನಡಿ ಜಲ್ದಿ ಹೋಗಿ ಊಟ ಮಾಡೋಣ. ಆಯ್ತಮ್ಮ ಗಂಗಿ, ಎಲ್ಲಾರ್ಗು ಊಟ ಹಾಕ್ತೀನಿ. ನೀವೆಲ್ಲರೂ ಸೇರ್ಕೊಂಡು ನಮ್ಮ ಮಗುಗೊಂದು ಒಳ್ಳೆ ಹೆಣ್ಣು ಹುಡುಕಿ ಮದ್ವೆ ಮಾಡಿದ್ರಿ. ಅಂತೂ ಇಂತ ನಮ್ಮ ಪೆಂಗನೂ ಮದ್ವೆ ಆಗ್ಬಿಟ್ಟ. ಇವ್ನು ಮದ್ವೆ ಆಗುತ್ತೋ ಇಲ್ವೋ ಅಂತ ನನಗಂತೂ ಚಿಂತೆ ಆಗಿತ್ತು. ಹೆಂಗೋ ನನ್ನ ಸೊಸೆ ಬಂದು ಇನ್ಮೇಲೆ ಅವಳೇ ನೋಡ್ಕೊಂತಾಳೆ ಎಲ್ಲನ. ಅಡುಗೆ ಗಿಡ್ಗೆ ಮಾಡ್ತಾಳೆ. ನನಗೂ ವಯಸ್ಸಾತಲ್ಲ, ನನ್ನ ನೋಡ್ಕೊಂಬರು ಒಬ್ರು ಬೇಕಾಗಿತ್ತು. ಹೆಂಗಪ್ಪ ಮಾಡೋದು ಅಂತ ಅನ್ಕೊಂಡಿದ್ದೆ. ಹೆಂಗೋ ನಿಮ್ಮ ಅತ್ತೆ ಒಂದು ಹುಡುಗಿನ ಹುಡುಕೊಟ್ಲು ಬಿಡಮ್ಮ. ಹ್ಞೂ ಸಾಕು ಸಾಕು, ಈಗ ಮಾತುಕತೆ ಆಡಿದ್ ಸಾಕು. ನಡೀರಿ, ಎಣ್ಣ ಮನೆ ತುಂಬಿಸ್ಕೋಬೇಕಲ್ಲ. ಕದ್ರಜ್ಜಿ ನಿಮ್ಮ ಮನೆಗೆ ಕರ್ಕೊಂಡು ನಡಿ. ಹೌದು ಪೂಜಾರ್ರಿ, ಮನೆ ತುಂಬಿಸ್ಕೋಬೇಕು. ನೀವು ಬರ್ರಿ, ಊಟ ಮಾಡ್ಕೊಂಡು ಬರೆಯೋರಂತೆ. ಮದುವೆ ಮಾಡಿಸಿದ್ರ ನಮ್ಮ ಮಗುಂದ, ಹಂಗೆ ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಬರೆಯೋರಂತೆ. ನನ್ನ ಆಶೀರ್ವಾದ ಸದಾ ಇವರಿಬ್ರ ಮೇಲೂ ಇರುತ್ತೆ. ದೇವರ ಆಶೀರ್ವಾದ ಇರಬೇಕು. ದೇವರ ಆಶೀರ್ವಾದ ಇದ್ರೆ ಇವ್ರು ಯಾವಾಗಲೂ ಚೆನ್ನಾಗಿರ್ತಾರೆ. ನಿನ್ನ ಮಗಗೂ ಬುದ್ಧಿ ಬರುತ್ತೆ. ನೀವು ಹೇಳ್ದಂಗೆ ಆಗ್ಲಿ ಪೂಜಾರ್ರಿ. ದೇವ್ರ ದೊಡ್ಡನು. ಹೆಂಗ ಒಂದು ಹುಡುಗಿ ಹುಡುಕೊಟ್ಟವನೇ. ಅವಳು ನನ್ನ ಮಗ ಇಬ್ರು ಚೆನ್ನಾಗಿರ್ಲಿ. ನನಗೂ ವಯಸ್ಸಾತು, ನಾನು ನೋಡ್ಕೊಂಬಕ್ ಬೇಕಾಗಿತ್ತಲ್ಲ ಒಬ್ರು. ಅದಕ್ಕೆ ನನ್ನ ಮಗುಗೆ ಮದುವೆ ಮಾಡಿದೆ. ಮದುವೆನೂ ಮಾಡಿದೆ ಕದ್ರಜ್ಜಿ. ನೀನು ಸೊಸೆನ ಚೆನ್ನಾಗಿ ನೋಡ್ಕೋಬೇಕು, ಮಗಳು ನೋಡ್ಕೊಳಂಗೆ ನಿನಗಿನ್ ಯಾರು ಇಲ್ವಲ್ಲ. ನಿನ್ನ ಮಗ ಸೊಸೆ ಇಬ್ಬರೇ ತಾನೆ. ಮಗಳು ನೋಡ್ಕೋಬೇಕು ಹಂಗ. ಅಯ್ಯೋ ಸುಮ್ಮನಿರ್ರಿ ಪೂಜಾರ್ರೆ, ಈಗಿನ ಮದುವೆ ಆಗೈತೆ, ನೀನು ಒಳ್ಳೆ ಮಗಳು ನೋಡ್ಕೊಳಂಗೆ ಅಂತ ಹೇಳ್ತಾ ಇದ್ಯಾ. ಅಲ್ಲ ಪೆಂಗ ಮತ್ತೆ ಏನಾಗಬೇಡ. ಈ ಕದ್ರಜ್ಜಿ ಸೊಸೆನ ಮಗಳು ನೋಡ್ಕೊಂಡ್ರೆ ಮತ್ತೆ ಇನ್ನೇನು ನಾಗ ಚೆನ್ನಾಗಿ ನೋಡ್ಕೊಂತ ಹೇಳ್ದೆ. ಮಗಳನ್ನಾದ್ರೆ ಹೆಂಗೆ ನೋಡ್ಕೊಂತೀರ ಹಂಗೆ. ಅಯ್ಯೋ ಮಗಳು ನೋಡ್ಕೊಂಡ್ರೆ ಪೆಂಗ ಇವಳನ್ನ ತಂಗಿ ಅನ್ಬೇಕಾಗುತ್ತೆ. ಹೇಳ್ತೀನ ಸುಮ್ಮನಿರು. ಸೊಸೆ ಹೆಂಗೋ ಸೊಸೆ ನೋಡ್ಕೊಂಡಂಗೆ ನೋಡ್ಕೊಂಬ್ಲಿ. ಸೊಸೆ ಥರ ಇರಬೇಕು, ಮಗಳಾಗಿರ್ಬೇಕು. ಗಂಡ ಹೆಂಡ್ತಿನ ಅಣ್ಣ ತಂಗಿ ಮಾಡಿಬಿಟ್ಟಿರ ನೀವು. ಕದ್ರಜ್ಜಿ ನೀನು ಸೊಸೆ ಅಂದ್ಕೊಂಡೇನೆ ನೋಡ್ಕೊ ಅವಳನ್ನ. ಚೆನ್ನಾಗಿ ನೋಡ್ಕೊ. ನಮ್ನಾಗ ಏನೋ ಹೇಳಕ್ ಬರ್ತಾ ಇದ್ದಾನೆ ಅಂತ ಅನ್ಕೊಂಡೆ, ಇದನ್ನ ಹೇಳಕ್ ಬರ್ತಾ ಇದೆಯೇನೋ ನಾಗ. ಬಿಡು, ಏನಂಗೆ ಇವಂದು ನಂದೊಂದು ಎಲ್ಲಿಕ್ರಿ ಅಂತ ಹೇಳ್ಬಿಡ್ತಾನೆ. ಪೂಜಾರು ಹೇಳಿದ್ದು ಮಗಳನ್ನ ಹೆಂಗ್ ನೋಡ್ಕೊಂತೀಯ ಅದೇ ತರ ಸೊಸೆನ ನೋಡ್ಕ್ಯ ಅಂತ ಹೇಳಿದ್ದು. ಮಗಳು ತರ ಅಂತಂದ್ರೆ ಸೊಸೆನೆ ಮಗಳಾಗಕ್ಕಾಗಲ್ಲ. ಹಂಗ್ ನೋಡ್ಕ್ಯ ಅಂತ ಹೇಳಿದ್ದು. ನಿಮ್ಗೆ ಅರ್ಥವಾಗಲ್ಲ. ಸರಿ ಆಯ್ತು, ಮದುವೆ ಮುಗಿತಲ್ಲ, ನಡೀರಿ ಮನೆಗೆ ಹೋಗೋಣ. ಮೊದಲು ನನಗೆ ಹೊಟ್ಟೆ ಹಸಿತೈತೆ. ಅಯ್ಯೋ ದಿನ ಈಟತ್ತಿಗೆ ಉಂಡು ಕುರಿಯಕ್ಕೆ ಹೋಗ್ತಿದ್ದೆ. ಇವತ್ತು ಈ ಮದುವೆ ಐತೆ ಅಂತನ ನಾನು ಅದು ಇದು ಅಂತ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣು ತರಕ್ಕೆ ನಾನು ಓಡಾಡಿದ್ದೀನಿ. ನನಗೆ ಹೊಟ್ಟೆ ಹಸಿತೈತೆ, ಉಂಡು ಹೋಗ್ಬೇಕು ನಾನು. ನಡೀರಿ ಜಲ್ದು. ಹ್ಞೂ ಸರಿ ಕದ್ರಜ್ಜಿ, ಬರೀ ಹೋಗೋಣ. ಗಂಗಿ ಕರ್ಕಳೆ ಗಂಡು ಹೆಣ್ಣು ಬಾರಮ್ಮ. ಮಂಗಿ ಪೆಂಗ ಬರೀ ಇಬ್ರು. ಮಂಗಮ್ಮ ನಡಿ. ನಡೀರಿ ಬಾರ್ ಕದ್ರಜ್ಜಿ. ಸೊಸಿಗೆ ಆರ್ತಿ ಬೆಳಗಿ ಮನೆ ತುಂಬಿಸ್ಕೆ ಬಾ. ಬಾರೆ ಗಂಗಿ ನೀನು. ನಾನೇನು ಚೆನ್ನಾಗಿರುತ್ತೆ. ನೀನು ನಿನ್ನ ಸೊಸೆನ ಇಬ್ರು ಬೆಳಗ್ರಿ. ಗಂಗಿ ಹೋಗ್ಬಾರೆ ನೀನು, ನಾ ಬತ್ತೀನಿ ಆಮೇಲೆ. ಸರಿ ಕಣ್ಕದ್ರಜ್ಜಿ, ನಾವು ಹೋಗ್ತೀನಿ. ನಡಿಯತ್ತೆ ಹೋಗೋಣ. ಅಬ್ಬಾ ನನ್ನ ಭಾರ ಹಿಡೀತು ಪೂಜಾರಿ. ನಾನು ಎಲ್ಲಿ ನನ್ನ ಮಗು ಮದುವೆ ಮಾಡ್ದಲೆ ಹಂಗೆ ಸತ್ತೋಗ್ಬಿಡ್ತೀನೋ ಏನೋ. ಅವನಿಗೆ ಬೇರೆ ಬುದ್ಧಿ ಇಲ್ಲ, ಬರೀ ಅಲ್ಲಿ ಇಲ್ಲಿ ಓಡಾಡುತ್ತೆ. ಕೂಲಿ ಹೋಗಂದ್ರೆ ಹೋಗಲ್ಲ, ಒದ್ದಿಟ್ಟು ಜವಾಬ್ದಾರಿ ಇಲ್ಲ. ಹೆಂಗೆ ಮಾಡ್ತಾನೋ ಏನೋ ಅಂದ್ಕೊಂಡಿದ್ದೆ. ಹೆಂಗೋ ನಮ್ಮ ಸಾಕಮ್ಮಿರೋದಕ್ಕೆ ಹೆಂಗೋ ಅನಾಥುಡಿಗನೋ ಯಾವುದೋ ಒಂದು ತಂದತ್ತ ಮದುವೆ ಮಾಡಿಡು. ನನಗಂತೂ ಇವಾಗ ನೆಮ್ಮದಿ ಆಯಿತು. ಏನು ಯೋಚನೆ ಮಾಡ್ಬೇಡ ಕದ್ರಜ್ಜಿ, ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಪೂಜಾರ್ರೆ ನೀವು ಉಂಬಕ್ಕೆ ಬರ್ರಿ. ನಾಗ ಬಾರ ಹೋಗೋಣ. ಸರಿ ಬತ್ತೀನಿ ನಾನು. ಇಲ್ಲ ಆಸಿನ ಬತ್ತೀನಿ, ನಡೀರಿ ನೀವು ಹಂಗೆ. ಇದೆಲ್ಲ ಏನು ಮಾಡ್ತೀರಾ? ಈ ಟೇಬಲ್ಲು ಹಣ್ಣು ಬಾಳೆ ಅಲ್ಲ ಎಲೆ ಅಡಿಕೆ ಎಲ್ಲನ? ಹೌದಲ್ವೇ ನಾಗ? ಇದನ್ನೊಂದಿಟ್ಟು ಹಣ್ಣು ಎಲ್ಲನ, ಎಲೆ ಅಡಿಕೆ ಆಮೇಲೆ ಆರತಿ ತಟ್ಟೆ ಎಲ್ಲ ಒಂದಿಟ್ಟು ನಮ್ಮಂತಕ್ಕೆ ತಾಂಬ. ಹಣ್ಣು ಪೂಜಾರಿಗೂ ಅಲ್ಲಿ ಯಾರ್ಗನ ಕೊಡು. ಆಮೇಲೆ ನೋಡ್ಕೊಂಡಾಯ್ತು. ನಡಿ ಕದ್ರಜ್ಜಿ, ಮೊದಲು ಉಂಬನು ಅಟ್ಟಸ್ತೈತೆ, ಉಂಡು ಬರೋಣ. ಏನು ಪೂಜಾರಿ ಇರ್ತಾರೆ, ಪೂಜಾರು ನಾವು ಉಂಡು ಬರೋವರೆಗೂ ಇರ್ರಿ. ನಾನು ಆಮೇಲೆ ಬಂದು ನಿಮ್ಮನ್ನು ಕಳಿಸ್ತೀನಿ. ಸರಿ ಆಯ್ತಪ್ಪ, ಹಂಗೆ ಮಾಡು. ಹೋಗು ಉಂಡು ಬರೋಗು. ಹೊಟ್ಟಸ್ತೈತಿ ಅಂತೀಯಪ್ಪ. ಹೋಗಿ ಕದ್ರಜ್ಜಿ, ಆಮೇಲೆ ನೋಡ್ಕೊಂಬಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.